ಇವತ್ತಿನ ಟ್ರಿಪ್ ನಮ್ದು ಬೋಂಡ್ಲಾದಲ್ಲಿ ಸ್ಪೆಷಲ್ ಎಂತದೆ ಹೇಳೆ. ನಂಗೆಂತ ಗೊತ್ತು, ನೀನ್ ಹೇಳ್ಬೇಕು. ಪ್ರಾಣಿ ಸಂಗ್ರಹಾಲಯ. ಹಾ, ನೆಕ್ಸ್ಟ್ ಅಷ್ಟೇನಾ? ಓಕೆ. ದೊಡ್ಡ ರಾನು ಕಾಡು. ಹಾಯ್, ಹಲೋ, ನಮಸ್ಕಾರ ಸ್ನೇಹಿತರೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಓಕೆ, ಇವತ್ತಿನ ವ್ಲಾಗ್ ನಾವು ಸ್ಟಾರ್ಟ್ ಮಾಡೋಣ. ನಾನಿವತ್ತು ಒಂದು ಪ್ಲೇಸ್ಗೆ ನಿಮಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಾವಿವತ್ತು ಹೋಗ್ತಾ ಇರೋದು ಬೋಂಡ್ಲಾದಲ್ಲಿ ಸ್ಪೆಷಲ್ ಎಂತ ಅಂದರೆ ಈ ಪ್ರಾಣಿ ಸಂಗ್ರಹಾಲಯ, ಒಂದು ಸ್ವಲ್ಪ ಕಾಡು ಹಾಗೆ ಪಾರ್ಕು ಅದೆಲ್ಲ ಇದೆ. ಒಮ್ಮೆ ಹೋಗಿ ಮಕ್ಕಳಿಗೆಲ್ಲ ಅಲ್ಲಿ ಪ್ರಾಣಿಗಳನ್ನೆಲ್ಲ ತೋರಿಸ್ಕೊಂಡು ಬರೋಣ ಅಂತ. ಯಾಕಂದರೆ ನನ್ನ ಮಗ ಇನ್ನೂ ಬೇರೆ ಬೇರೆ ಪ್ರಾಣಿಗಳನ್ನೆಲ್ಲ ನೋಡೇ ಇಲ್ಲ. ಅವನಿಗೆ ಚಿಕ್ಕವನಿರಬೇಕಾದ್ರೆ ಒಂದು ಬಾರಿ ಕರ್ಕೊಂಡು ಹೋಗಿದ್ವಿ. 10 ಮಂತ್ ಬೇಬಿ ಇದ್ದ ಅಷ್ಟೇ. ಅವನಿಗೆ ಅದ್ರ ನಂತರ ಯಾವ ಪ್ರಾಣಿನೂ ನೋಡಿಲ್ಲ. ಇನ್ನೇನು ನಾಯಿ ಬೇಕು, ಅದು ಬಿಟ್ಟರೆ ಇನ್ನೇನು ನೋಡಿರಲಿಲ್ಲ. ಹಸು ಅಷ್ಟೇ. ಅವನಿಗೆ ಬೇರೆ ಮಿಕ್ಕಿದ ಪ್ರಾಣಿ ಇವಾಗ ಗೊತ್ತಾಗಬೇಕು, ಈ ಥರ ಇರುತ್ತೆ ಅಂತ ಹೇಳಿಬಿಟ್ಟು ನಾನು ಕರ್ಕೊಂಡು ಹೋಗಿದ್ದು. ಹಾಗೆಯೇ ಇವಾಗ ಅಲ್ಲಿ ಕಾಣಿಸ್ತಲ್ವ, ಅಲ್ಲಿ ಶಿಪ್ ರೆಡಿ ಆಗತ್ತಂತೆ. ಅದನ್ನು ನಾವು ನೋಡ್ಕೊಂಡು ಹಾಗೆಯೇ ರೋಡಲ್ಲಿ ಹೋಗ್ಬೇಕಾದ್ರೆ ಕಾಣಿಸುತ್ತೆ. ಒಂದು 2-3 ಶಿಪ್ ರೆಡಿ ಹಾಕ್ಕೊಂಡು ನಿಂತಿತ್ತು ಅಲ್ಲಿ. ಹಾಗೆಯೇ ಇದೊಂದು ಬ್ರಿಡ್ಜ್ ತುಂಬ ಓಲ್ಡ್ ಬ್ರಿಡ್ಜ್ ಅಂತೆ. ಇದೊಂದು ದಾಟಬೇಕಾದ್ರೆ ಸಖತ್ ಭಯ ಆಗುತ್ತೆ. ಯಾಕಂದರೆ ಎಲ್ಲ ಕಡೆ ಬ್ರಿಡ್ಜ್ಗಳೆಲ್ಲ ಉದುರು ಬೀಳ್ತಾ ಇದೆಯಲ್ವಾ, ಅದಕ್ಕೇ ಅಷ್ಟೇ. ಹಾಗೆಯೇ ನೆಕ್ಸ್ಟ್ ಏನಂದರೆ ಈ ಪ್ಲೇಸ್ ಇದೆಯಲ್ಲ ತುಂಬಾ ಚೆನ್ನಾಗಿದೆ. ಕಾಡು ಒಂಥರ ಕಾಡು ಥರನೂ ಇದೆ, ಸ್ವಲ್ಪ ಸಿಟಿ ಥರನೂ ಇದೆ, ಏನೋ ಚೆನ್ನಾಗಿದೆ. ಈ ಪ್ಲೇಸ್ ನೋಡಿದಾಗ ನನಗೆ ಕೇರಳಕ್ಕೆ ಹೋಗಿದ್ದು ನೆನಪಾಯಿತು. ನಾವು ಕೇರಳಕ್ಕೆ ಹೋಗಿದ್ವಿ ಒಂದು ಬಾರಿ ಟ್ರಿಪ್ಗೆ. ಸೊ ಇದೇ ರೀತಿಯೇ ಇತ್ತು. ವೈನಾಡಿಗೆ ಹೋದಾಗ ಇದೇ ರೀತಿಯೇ ಸೇಮ್ ಪ್ಲೇಸ್ ಇತ್ತು. ಅದೇ ಥರ ಫೀಲ್ ಆಯಿತು ನನಗೆ ಹೋದಾಗ. ತುಂಬ ಚೆನ್ನಾಗಿದೆ. ಆ ಕಡೆ ಈ ಕಡೆ ಎಲ್ಲ ಈ ಜಿಂಕೆಗಳಲ್ಲೆಲ್ಲ ಹಾರ್ತಾ ಇದ್ವು, ಅಂದರೆ ಓಡಾಡ್ತಾ ಇದ್ವು. ಹಾಗೆ ಇವಾಗ ಇದು ಎಂಟ್ರೆನ್ಸ್. ಇಲ್ಲಿ ನಾವು ಇಲ್ಲೇ ಫೀಸ್ ಕಟ್ಬಿಟ್ಟು ಹೋಗ್ಬೇಕು. ಸೊ ಎಂಟ್ರಿ ಫೀಸ್ ಇಲ್ಲೇ. दोन गाय, एक खोड गाय, एक सांग गायाचे. कितपळे या बडोरा एरपोना कुंडो वच वीडियो करता लगी पण वच नीचे शेर समरते हेम्मे ऑलरेडी इलाती एम्मे चुची पड़े ತೈಪಡೆ ಹೂವಿನ ತೋಸಪಡೆ ಮೇಲೆ. ಸೊ ನಾವು ಇವಾಗ ಬಂದ ಕೂಡಲೇ ನಮಗೆ ವೆಲ್ಕಮ್ ಮಾಡೋಕ್ಕೆ ಮಂಕಿಗಳೆಲ್ಲ ಕಾಯ್ಕೊಂಡು ನಿಂತಿದ್ವು. ನಮ್ಮ ಅಕ್ಕ ಮಂಕಿ ಹತ್ರ ನಿಂತ್ಕೊಂಡು ನಾನು ವೀಡಿಯೋ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾಳೆ. ನನಗೆ ಭಯ ಆಗ್ತಾಯಿದೆ. ಹೋಗಿ ನಿಂತ್ಕೊ ಅಂತ ಹೇಳ್ಬಿಟ್ಟು ಅದಕ್ಕೆ ನಮ್ಮಿಬ್ರದ್ದು ಹಂಗೆ ಒಂದು ಸ್ವಲ್ಪ ಅಲ್ಲಿ ಮಾತುಕತೆ ಆಯಿತು. ಹೋಗಿ ನೀನು ನಿಂತ್ಕೊ ಅಂತ ಹೇಳ್ಬಿಟ್ಟು. ಹಾಂ ಏಮುತ್ತೆ ಕಲ್ರೆಸನುತ್ತೆ ಏನು ಏನೇದು ಅಂಕಲಸ एस्कंद ऐसा नहीं एस्कंद अली ये तुक्का तो देखेता ಹೋಗುರ್ರಿ. ಅಮ್ಮ ಮಗ ನೋಡಿ ಯಾವ ಥರ ನೋಡ್ತಿದ್ದಾರೆ. ಫಸ್ಟ್ ಟೈಮ್ ನೋಡಿದ್ದಾರೆ. ಇವನ್ ನೋಡಿ ಇಲ್ಲಿ ಇಷ್ಟು ತೊನ್ಗರ್ತ. ನಾವು ಅಲ್ಲಿ ಹೋಗಿ ನಿಂತ ಕೂಡಲೇ ಈ ನವಿಲ್ದು ಡ್ಯಾನ್ಸ್ ಸ್ಟಾರ್ಟ್ ಆಯಿತು. 2 ನವಿಲೂ ಕೂಡ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ವು. ಐ ಥಿಂಕ್ ಇದು ಮೊಬೈಲ್ ಯಾರು ಹಿಡಿದಿದ್ದು ನೋಡಿದ್ರೆ ಪೋಸ್ ಕೊಡೋ ನವಿಲು ಅಂತ ಅನಿಸುತ್ತೆ. ಯಾರು ಬಂದು ನಿಂತ್ರೂ ಡ್ಯಾನ್ಸ್ ಮಾಡ್ತಾನೇ ಇತ್ತು ಅದು. ಅಂದರೆ ಸ್ವಲ್ಪ ಹೊತ್ತು ಫ್ರೀ ಬಿಟ್ಟುಕೊಂಡೇ ಇಲ್ಲ. ಮುಗೀತು, ಇವಾಗ ಸುಸ್ತಾಗೋಯ್ತು. ಹಾಂ, ಕರಡಿ ಇಲ್ವಂತ. ಡಿಯರ್ ನಮ್ಮ ನಕ್ಷತ್ರ ಅದು ನವಿಲ್ ಡ್ಯಾನ್ಸ್ ಮಾಡ್ತಾ ಇರೋದು ನೋಡಿ ತಾನು ಡ್ಯಾನ್ಸ್ ಮಾಡ್ತಾ ಇದ್ಲು. ನೋಡ್ಬಿಟ್ಟು ಅವಳಿಗೂ ತುಂಬ ಖುಷಿ ಆಯಿತು. ಡ್ಯಾನ್ಸ್ ಕರಿ ತೈ ಏ ಗಲೆ ನಾ ಅದೇ ಕೈವ ಬರೀ ಫೋಟೋ ಪೋಸ್ ನವಿಲ್ ಇಸ್ತದ ಇಲ್ಲಡು. ಮಕ್ಕಳನ್ನ ಹೊತ್ಕೊಂಡು ಬರೋದು ಸಾಕು, ಇವರಿಗೆ ಪಿಕ್ನಿಕ್ ಕರ್ಕೊ ಬರೋದು ಸಾಕು. ಸ್ಕಂದ ಪಿಕ್ನಿಕ್ ಚೆನ್ನಾಗಿತ್ತಾ? ಹೆಂಗಿತ್ತು?
ಏನಿತ್ತು? ಅಮ್ಮ ಲಾಬಿ ಅಮ್ಮ ಹಾ ಅಕ್ಕನ ಸಂಕಾವು ಅಲ್ಲಿ ಓದ್ ಹಾಪಕ ಅನ್ನಿಚಿ ಇದು ನಂಗೆ ಗಿಫ್ಟ್ ಕೊಟ್ರು. ಆ ಪ್ರಾಣಿನ ತಗೊಂಡ್ ಬಂದ್ಯಾ? ಹೌದು ಮರತಿ. ಎಂತ ಪ್ರಾಣಿ ಅದು? ಇದಾ ಕೇಳಿ ಹೇಳತ್ರನೆ. ಯಾವ ಪ್ರಾಣಿ? ಯಾವ ಪ್ರಾಣಿ? ಇದು ನಕ್ಷತ್ರ ಪ್ರಾಣಿ. ಇದು ಮುದ್ದು ಮುದ್ದು ಅಂತೇಳಿ ನಾನು ತಗೊಬಂದೆ, ನಂಗೆ ಬೇಕೇ ಬೇಕು ಅಂತೇಳಿ. ಝುಮ್ 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 ಪಿಕ 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 ಪಿಕ. ಏನಿದೆ ಅಂತ ಅಲ್ಲಿ? ಹುಲಿಗೆ ಊಟ? ಹುಲಿಗೆ ಊಟ ನಾವೇ ಹಾಕಿದ್ರೆ ಸಾಕು ಮರತಿ. ಸ್ಕಂದ ಏನಿದೆ ಅಲ್ಲಿ? ಅಲ್ಲೇನಿದೆ ನಿಂಗೆ ಖುಷಿ ಆಯ್ತೇನೋ? ಇದು ಚಂದಿಸ್ಕೊಳಗೆ ಸೀನರಿ ಹಂಗ ತಕ್ಕ ಹಂಗ ಹಂಗ ಇಲ್ಲ ತಿಳ್ಕಿಚ್ಚಿ. ಯಬ್ಬಾ ಎಂತದ ಇದು? ಯಾಕ ಸ್ಕಂದ ಯಾಕೆ? ನಾವು ಈ ಸರಿ ಹೋದಾಗ ತುಂಬ ಏನು ಪ್ರಾಣಿಗಳೇನಿರಲಿಲ್ಲ, ಒಂದು ಸ್ವಲ್ಪನೇ ಪ್ರಾಣಿಗಳಿತ್ತು ಅಷ್ಟೇ. ಹಿಂದಿನ ಬಾರಿ ಹೋದಾಗ ಸ್ವಲ್ಪ ಜಾಸ್ತಿನೇ ಇತ್ತು ಪ್ರಾಣಿಗಳೆಲ್ಲ, ಬಟ್ ಈ ಸಾರಿ ಅಷ್ಟೊಂದು ಇರಲಿಲ್ಲ. ಬೇಗ ನೋಡ್ಕೊಂಡು ಹಾಗೆ ಬಂದ್ವಿ. ಇಲ್ಲಾಂದರೆ ಒನ್ ಅವರ್ ಅಂತೂ ಬೇಕು, ಆರಾಮ್ ಆ ಕಡೆ ಈ ಕಡೆ ತಿರುಗಾಡ್ಕೊಂಡು ಮಾತಾಡಿಕೊಂಡು ಫುಲ್ ಪಾರ್ಕೆಲ್ಲ ಸುತ್ತಾಡೋಕ್ಕೆ 1-2 ಅವರ್ ಅಂತೂ ಬೇಕಾಗತ್ತೆ. ಹಾಗೆಯೇ ಇಲ್ಲೊಂದು ಪಕ್ಕದಲ್ಲಿ ಒಂದು ಹೋಟೆಲ್ ಇದೆ, ಬಟ್ ಆ ಹೋಟ್ಲಲ್ಲಿ ಏನೂ ಇರಲಿಲ್ಲ. ಮ್ಯಾಗಿ ಮತ್ತು ಏನೋ ಬ್ರೆಡ್ ಬಿಟ್ಟರೆ ಏನೂ ಇರಲಿಲ್ಲ. ಅದ್ರ ಮಕ್ಳಿಗೆ ಹಸಿವೆ ಆಗಿತ್ತು ಅಂತ ಹೇಳ್ಬಿಟ್ಟು ಅದನ್ನೇ ಕೊಡ್ತಿದ್ವಿ. ಪಾರ್ಕೆಲ್ಲ ನೋಡಿಕೊಂಡು ಈಗ ನಾವು ಬೇರೆ ಪ್ಲೇಸ್ಗೆ ಹೋಗೋಕ್ಕಂತ ಹೊರಟ್ವಿ. ಹಾಗೆ ರೋಡಲ್ಲಿ ಜಿಂಕೆಗಳೆಲ್ಲ ಓಡಾಡ್ತಾ ಇತ್ತು. ಇದು ಹೋಗೋ ದಾರಿಯಲ್ಲಿ ಜಿಂಕೆಗಳು ಕಾಣಿಸುತ್ತೆ. ಸೊ ಅದನ್ನೆಲ್ಲ ವೀಡಿಯೋ ಮಾಡ್ಕೊತಾ ಹಾಗೆ ಕಾರ್ ನಿಲ್ಲಿಸ್ಕೊಂಡು ಅಲ್ಲೇ ನಿಂತಿದ್ವಿ ನಾವು ಸ್ವಲ್ಪ ಹೊತ್ತು. ಸಂಗ್ರಹಾಲಯ, ಇವಾಗ ನಾವು ಪ್ರಾಣಿ ಸಂಗ್ರಹಾಲಯ ಎಲ್ಲ ಹೋಗಿ ಬಂದ್ವಿ. ಅದು ಇವಾಗ ಆಂಬದೆ ಸ್ಕಂದ ಸೈಡ್. ಇವಾಗ ನಾವು ಬಂದಿರೋದು ಮಹಾಲಕ್ಷ್ಮಿ ಟೆಂಪಲ್ಗೆ. ಈ ಮಹಾಲಕ್ಷ್ಮಿ ಟೆಂಪಲ್ ಬಂದುಬಿಟ್ಟು ನನ್ನ ತಂದೆ ಮನೆ ಕಡೆಯಿಂದ ಕುಲ ದೇವಸ್ಥಾನ. ನಾನು ಇಲ್ಲಿ ಬರ್ದೇ ತುಂಬ ಟೈಮ್ ಆಗಿತ್ತು. ನಾನು ಚಿಕ್ಕವಳಿರ್ಬೇಕಾದ್ರೆ ಬಂದಿದ್ದು ಒಂದು ಬಾರಿ, ಅದ್ರ ನಂತರ ನಾನು ಬಂದಿರಲಿಲ್ಲ. ಆದರೆ ಆಲ್ಮೋಸ್ಟ್ ಎಲ್ಲ ಕೊಂಕಣಿಸ್ ಅವರಿಗೂ ಗೋವಾದಲ್ಲೇ ಕುಲ ದೇವಸ್ಥಾನ ಇರೋದು. ಹಾಗೆಯೇ ಇನ್ನೊಂದು ನಮಗೆ ಇದೊಂದೇ ದೇವಸ್ಥಾನ ಅಲ್ಲ, ಇನ್ನೊಂದು ದೇವಸ್ಥಾನವೂ ಕೂಡ ಇದೆ, ಮಹಾಲಕ್ಷ್ಮಿ ಮತ್ತು ದಾಮೋದರ್ ಇರೋದು ಬಂದುಬಿಟ್ಟು ಬೇರೆ ಪ್ಲೇಸಲ್ಲಿ, ಮಹಾಲಕ್ಷ್ಮಿ ಇರೋದು ಬೇರೆ ಪ್ಲೇಸಲ್ಲಿ. ನಾವು ಈ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಮೇಲೆ ನೆಕ್ಸ್ಟು ದಾಮೋದರ್ಗೆ ಹೋಗಬೇಕು. ಕೆಲವೊಬ್ಬರಿಗೆ ಏನಂದರೆ ಕುಲ ದೇವಸ್ಥಾನ ದಾಮೋದರ್ ಮಾತ್ರ ಆಗಿರುತ್ತೆ, ಬಟ್ ನಮಗೆ ಹಾಗಲ್ಲ. ನಮ್ಗೆ ಈ ದೇವಸ್ಥಾನವೂ ಮುಖ್ಯ ಮತ್ತು ದಾಮೋದರ ದೇವಸ್ಥಾನವೂ ಮುಖ್ಯ. ಸೊ ಎರಡೂ ಕಡೆ ಹೋಗಬೇಕಾಗಿರುತ್ತೆ. ಇದು ಕಾಡಲ್ಲಿ ಇರೋದ್ರಿಂದ ಸ್ವಲ್ಪ ಕಷ್ಟ, ಆದರೂ ವರ್ಷ ಬಂದುಬಿಟ್ಟು ಇಲ್ಲಿ ಬಂದುಬಿಟ್ಟು ಹೋಗ್ತಾರೆ ನಮ್ಮ ಕುಟುಂಬದವರೆಲ್ಲನೂ. ಹಾಗೆಯೇ ಇನ್ನೊಂದು ಸ್ನೇಹಿತರೆ, ಆಲ್ಮೋಸ್ಟ್ ಎಲ್ಲ ಕೊಂಕಣಿಸ್ ಅವರಿಗೂ ದೇವಸ್ಥಾನಗಳು ಅಂದರೆ ಕುಲ ದೇವಸ್ಥಾನಗಳು ಇರೋದು ಈ ಗೋವಾದಲ್ಲೇ ಬಂದುಬಿಟ್ಟು ಪ್ರತಿ ವರ್ಷವೂ ಬಂದು ದೇವರಿಗೆ ಪೂಜೆ ಸಲ್ಲಿಸಿ ಹೋಗ್ತಾರೆ. ಸೊ ಇನ್ನೊಂದು ಮಿಸ್ಟೇಕ್ ಆಗಿರೋದು ಏನಂದರೆ, ನಾನು ದೇವಸ್ಥಾನಕ್ಕೆ ಬಂದಿದ್ದೀನಿ ಬಟ್ ಸ್ಯಾರಿ ಹಾಕ್ಕೊಂಡು ಬಂದಿಲ್ಲ. ನನಗೆ ದೇವಸ್ಥಾನಕ್ಕೆ ಬರೋ ಆಲೋಚನೆ ಇರಲಿಲ್ಲ ಖಂಡಿತವಾಗ್ಲೂ. ಆದರೆ ನಾವು ಬಂದಿರೋದು ಪಿಕ್ನಿಕ್ಗೆ. ಏನಂದರೆ ಇಲ್ಲೇ ಹತ್ತಿರದಲ್ಲಿದೆ ಅಂತ ಹೇಳಿದರು ದೇವಸ್ಥಾನ. ನನಗೆ ಗೊತ್ತಿರಲಿಲ್ಲ ಇಷ್ಟು ಹತ್ರ ಆಗತ್ತೆ ಅಂತ ಹೇಳಿಬಿಟ್ಟು. ನಾವು ಹೋಗಿರೋ ಆ ಪ್ಲೇಸ್ಗೂ ಹಾಗೆ ಈ ದೇವಸ್ಥಾನ ಇರೋದಕ್ಕೂ ತುಂಬಾ ಹತ್ರ ಆಗಿತ್ತು. ಆಮೇಲೆ ಅಕ್ಕ ಬಾವ ಹೇಳಿದರು ಇಲ್ಲೇ ಹತ್ರ ಆಗುತ್ತೆ, ನಿಮ್ಮ ಕುಲ ದೇವಸ್ಥಾನ ಇಲ್ಲೇ ಹತ್ತಿರದಲ್ಲಿರೋದು, ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದರು. ಹಾಗಾಗಿ ನಾನು ಓಕೆ ಅಂತ ಹೇಳ್ಬಿಟ್ಟು ಬಂದಿದ್ದು. ಆದರೆ ಖಂಡಿತವಾಗೂ ನಾನು ನೆಕ್ಸ್ಟ್ ಟೈಮ್ ದೇವಸ್ಥಾನಕ್ಕೆ ಅಂತಲೇ ಬರಬೇಕು ಅಂತ ಇದ್ದೀನಿ. ಯಾಕಂದರೆ ನಾನು ಮದುವೆ ಆದಮೇಲೆ ನನ್ನ ಗಂಡಂಗೆ ಕೂಡ ಕರ್ಕೊಂಡು ಬಂದಿರಲಿಲ್ಲ. ನೆಕ್ಸ್ಟ್ ಟೈಮ್ ಬರಬೇಕು ನಾನು. ಹಾಗೆಯೇ ಇನ್ನೊಂದು ಸ್ನೇಹಿತರೆ ನಾನು ನೆಕ್ಸ್ಟ್ ಟೈಮ್ ಬಂದಾಗ ಖಂಡಿತವಾಗಿಯೂ ನಮ್ಮ 2 ಕುಲ ದೇವಸ್ಥಾನವನ್ನು ಕೂಡ ತೋರಿಸ್ತೀನಿ. ಅಂದರೆ ನಾವು 2 ಅಂತ ಅಂದ್ಕೊಳ್ಳಲ್ಲ, ಒಂದೇ ಅಂತ ನಾವು ಆ್ಯಡ್ ಮಾಡ್ಕೋತೀವಿ. ಮಹಾಲಕ್ಷ್ಮಿ ದಾಮೋದರ್ ಅಂತಲೇ ಆ್ಯಡ್ ಮಾಡ್ಕೊಳ್ಳೋದು. ಒಂದೇನೆಂದರೆ ಈ ಮಹಾಲಕ್ಷ್ಮಿ ಟೆಂಪಲ್ ಇರೋದು ಫೋಂಡಾದಲ್ಲಿ, ಹಾಗೆಯೇ ದಾಮೋದರ ಟೆಂಪಲ್ ಇರೋದು ಜಾಂಬವಲ್ಲಿ. ನಾವು ಮೊದಲಿಗೆ ಮಹಾಲಕ್ಷ್ಮಿ ಟೆಂಪಲ್ಗೆ ಬಂದುಬಿಟ್ಟು ಪೂಜೆನ ಸಲ್ಲಿಸಿ ಆಮೇಲೆ ನೆಕ್ಸ್ಟ್ ಹೋಗೋದು ದಾಮೋದರ ಟೆಂಪಲ್ಗೆ.
ಇದೇ ರೀತಿಯೇ ಸಂಪ್ರದಾಯ ಇದೆ. ಇಲ್ಲಿ ಮೊದಲು ಬಂದುಬಿಟ್ಟು ಆಮೇಲೆ ಅಲ್ಲಿ ಹೋಗಿಬಿಟ್ಟು ಪೂಜೆ ಸಲ್ಲಿಸಲೇಬೇಕು. ಒಂದು ಕಡೆ ಹೋಗಬಾರ್ದು, ಇಲ್ಲ ಅಲ್ಲೊಂದೇ ಹೋಗಬಾರ್ದು, ಆ ರೀತಿ ಇದೆ. ಆದರೆ ನೆಕ್ಸ್ಟ್ ಟೈಮ್ ನಾನು ಪಕ್ಕ ನನ್ನ ಹಸ್ಬೆಂಡ್ ಕರ್ಕೊಂಡು ಹಾಗೆ ನನ್ನ ಅಪ್ಪ ಅಮ್ಮನೆಲ್ಲ ಕರ್ಕೊಂಡು ಬಂದಾಗ ನಿಮಗೆ ವಿಡಿಯೋನ ಶೇರ್ ಮಾಡ್ಕೋತೀನಿ, ನಮ್ಮ ದೇವಸ್ಥಾನನೂ ಕೂಡ. ಓಕೆ, ಈಗ ನಾವು ಟೆಂಪಲೆಲ್ಲ ಮುಗಿಸ್ಕೊಂಡು ಸೀದಾ ಇವಾಗ ಮನೆ ಕಡೆ ಹೊರಟ್ವಿ. ಸಂಜೆ 7:30 ಆಯ್ತು ಅಷ್ಟು. 7:30 ಆಯಿತು ಲಾಸ್ಟ್. ಇವಾಗ ಇಲ್ಲಿ ಮ್ಯೂಸಿಕಲ್ ಓಕೆ, ಎಲ್ಲ ಫುಲ್ ತಿರುಗಾಟ ಮಾಡ್ಕೊಂಡು ಇವಾಗ ಈ ಪಾರ್ಕಿಗೆ ಬಂದ್ವಿ. ಪಾರ್ಕಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು ಹಾಗೆ ಮನೆಗೆ ಹೋದ್ವಿ ನಾವು. ನನಗೆ ಮಾರನೇ ದಿನ ಮತ್ತೆ ಊರಿಗೆ ಬರೋದಿತ್ತು, ಹಾಗಾಗಿ ಇವತ್ತೇ ಒಂದು 2-3 ಪ್ಲೇಸನ್ನು ಇವತ್ತೇ ನೋಡ್ಕೊಂಡು ಬಂದ್ವಿ. ನಾನು ನೆಕ್ಸ್ಟ್ ಟೈಮ್ ಯಾವಾಗಲಾದ್ರೂ ಹೋದಾಗ ಮತ್ತೆ ನೆಕ್ಸ್ಟ್ ಬೇರೆ ಬೇರೆ ಕಡೆ ಹೋಗೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಓಕೆ ಸ್ನೇಹಿತರೆ, ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರು ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಕೇಳ್ಕೊತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ. ಬಾಯ್ ಬಾಯ್, ಮತ್ತೆ ಸಿಗುವಲ್ಲ.